ಜಮಖಂಡಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಜೊತೆಗೆ ವಿಜಯಪುರದ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಬೃಹತ್ ಪ್ರತಿಭಟನೆ ಮೂಲಕ ನಾವು ಏನು ಆಗ್ರಹ ಮಾಡ್ತೀವಿ ಅಂದರೆ ದಲಿತರ ಮೇಲೆ ಏನು ಬಡ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದ್ದು ಈಗಾಗಲೇ ಆರೋಪಿಗಳ ಬಂಧನವಾಗಿತ್ತು. ನಮ್ಮ ಬಂಧನ ಅಷ್ಟೇ ಸಾಕಾಗಿದ್ದರಿಂದ ಅವರನ್ನು ಇಡೀ ರಾಜ್ಯದಿಂದ ಡಿಬಾರ್ ಮಾಡಬೇಕು, ರೌಡಿ ಶೀಟರ್ಗಳನ್ನು ಓಪನ್ ಮಾಡಬೇಕು. ಜೊತೆಗೆ ಏನು ಬಳಸ್ಕೊಂಡು ಕುಟುಂಬಕ್ಕೆ ಸರ್ಕಾರದಿಂದ 5 ಎಕರೆ ಜಮೀನು ಜೊತೆಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಯಾಕೆ ಆಗ್ರಹ ಮಾಡ್ತೀವಿ? ಈಗಾಗಲೇ ಕಾಂಗ್ರೆಸ್ ಸರ್ಕಾರ ದಲಿತರ ಸರ್ಕಾರ ಪರವಾದ ಸರ್ಕಾರ ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಅವರು ಕಾಳಜಿ ಇದ್ದರೆ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂಥ ಕರುಣಾದಾಳ ಅವರಾಗಿದ್ದರೆ ಕೂಡಲೇ ಆರೋಪಿತರೆಲ್ಲರನ್ನ ನನ್ನವ್ರು ಹೇಳಿದಂಗೆ ಶೂಟೌಟ್ ಮಾಡಿದ್ರೂ ಏನು ಪರವಾಗಿಲ್ಲ ಈ ರಾಜ್ಯದಲ್ಲಿ. ಯಾಕಂದರೆ ಗುಂಡಾಗಳನ್ನು ಎತ್ತಿ ಕಟ್ಟುವಂಥ ಸರ್ಕಾರನೂ ಇದಾಗಬಾರ್ದು, ಗುಂಡಾಗಳ ರಕ್ಷಣೆ ಕೊಡುವಂಥ ಸರ್ಕಾರನೂ ಇದಾಗಬಾರ್ದು. ಗುಂಡಾಗಳನ್ನು ಎತ್ತಿ ಕಟ್ಟಿದ್ದೆ ಆದರೆ ಕರ್ನಾಟಕದಲ್ಲಿ ಗೂಂಡಾ ರಾಜ್ಯ ಆಗುತ್ತೆ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಮೇನ್ ಕಾರಣ ಕೂಡಲೇ ಅವರನ್ನು ವೆಲ್ಫೇರ್ ಮಾಡಿ ರಾಜ್ಯದಲ್ಲಿ ಏನು ಬೇಕಾದ್ರೆ ನೀವು ರಾಜ್ಯದ ದೇಶದ ನಮ್ಮ ಅಭ್ಯಂತರಲ್ಲ. ನಮ್ಮ ಕರ್ನಾಟಕದಲ್ಲಿ ಒಂದು ವೇಳೆ ಅವರನ್ನು ನಿಂತಿದ್ದೆ ಆದರೆ ಹೊಸದ ನಾಡಿನಲ್ಲಿ ಗೂಂಡಾಗಳನ್ನು ಆರೋಪ ಮಾಡಿದ್ರೆ ಕೂಡಲೇ ಅವರಿಗೆ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ನ್ಯಾಯ ಸಿಗದೇ ಹೋದರೆ ಇದೇ ಜಮಖಂಡಿಯಿಂದ ವಿಜಯಪುರ ಜಿಲ್ಲೆವರೆಗೂ ಬೃಹತ್ ಪ್ರಾರ್ಥನೆ ಮಾಡಿ ಜಿಲ್ಲಾಧಿಕಾರಿ ಅಥವಾ ದೇಶದ ಇಡೀ ರಾಜ್ಯದ ಸೇವೆ ಮಾಡ್ತಾವ ದಲಿತರು ಮಾಡ್ತಾರೆ ಅಂತ ನೇರವಾಗಿ